ಹೆಂಗಿತ್ತಮ್ಮ ಆಕ್ಟಿಂಗು? ಹೆಂಗ್ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಸೂಪರ್ ಮಗ. ನಾನೇ ಫಿದಾಗ್ಬಿಟ್ಟೆ, ಇನ್ನ ಹುಡುಗಿ ಫಿದಾಗಿರಲ್ವಾ? ನೋಡ್ ಮಚ್ಚ, ಮೂಗ್ನಲ್ಲಿ ಒಂದೇ ತೂತಿದ್ರು ಚೆನ್ನಾಗ್ ಕಾಣಲ್ಲ. ಅವಳು ಸುಮಾರಾಗಿ ಮಾಡಿದಾಳೆ, ಕರೆದು ಉಗುಳು ಹೊಗಳು. ಬಾರಮ್ಮಲಿ. ಓಹೋ, ನನ್ನಂತ ಸ್ಟಾರ್ ಆಕ್ಟರ್ ಜೊತೆಗೆ ಆಕ್ಟಿಂಗ್ ಮಾಡಿದಾಳಲ್ಲ, ಅದಕ್ಕೆ ಆಶೀರ್ವಾದ ತಗೊಂಡಿರ್ಬೇಕು. ನೋಡಮ್ಮ, ನಾಟಕ ಸಖತ್ತಾಗಿ ಮಾಡಿದೆ, ತಾಳಿ ಬಿಚ್ಕೊಡು. ನಾರೀ ತಾಳಿ ಬಿಚ್ಚೋದಿಲ್ಲ. ತಾಳಿ ಬಿಚ್ಚೋದಿಲ್ಲ? ಏನ್ರಿ ನೀವು? ನೀವೇ ಈ ತಾನೇ ನಿಮ್ಮ ಕೈಯಾರೆ ಪ್ರೀತಿಯಿಂದ ಈ ತಾಳಿನ ಕಟ್ಟಿದ್ರಿ, ಅಷ್ಟು ಬೇಗ ಬಿಚ್ಬಿಡು ಅಂತಿದ್ದೀರಲ್ರಿ. ನಾಟಕ ಚೆನ್ನಾಗ್ ಬಂತು, ರೀಶೂಟ್ ಏನ್ ಮಾಡಲ್ಲ, ಸುಮ್ ತಾಳಿ ಬಿಚ್ಕೊಡು. ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ. ಹೆಣ್ಣಿನ ಕುತ್ತಿಗೆಗೆ ಒಂದು ಸಲ ತಾಳಿ ಬಿದ್ರೆ ಮುಗೀತು ಮಗ. ಎಲ್ಲ ಮುಗ್ದೋಯ್ತಂತೆ ಬಿಡೋ. ಸುಮ್ ಕುತ್ಕೊಳ್ಳಲ್ಲ ಮಗನ ಮಗನೇ. ನಾಟಕ ಮುಗೀತು ಅಂತ ಹೇಳಿದ್ ನಾನು. ನಾಟಕ ಮುಗ್ದಿರ್ಬೋದು, ಆದ್ರೆ ನಮ್ಮಿಬ್ರು ಜೀವನ ಈಗ ಶುರು ಆಗುತ್ತೆ. ಚೆನ್ನಾಗಿದೆ ಕಣ. ಪ್ರೀತಿಯಿಂದ ಮಗುಗೆ ಕಲಿಸಿ ತುತ್ತು ಕಟ್ಟು ಬಾಯಿಗಿಟ್ರೆ ಬೆರಳೆ ಕಚ್ಚಿತ್ತಂತೆ. ನೀನೇ ತಾಳಿ ಬಿಚ್ಕೊಡಕ್ ಹೇಳು. ಇನ್ನೆಚ್ಚೆ ಪ್ರಿಯತಮ್ಮ, ಇನ್ನೆಚ್ಚೆ ಪ್ರಿಯತಮ್ಮ ಅಂತ ನಾಟಕ ಆಡ್ತಿದೆ, ಅನುಭವಿಸು. ನೀನು ಭಯ ಪಡಿಸ್ಬೇಡ ಕಣೋ, ತಾಳಿ ಬಿಚ್ಚಿಸ್ಕೊಡು. ನಿಮಿಷ ಇರೋ. ಅವ್ನ್ ಕಟ್ಟಿರೋ ತಾಲಿಯ ಬಿಚ್ಚಸಿ, ಬೇಕಾದ್ರೆ ಹೊಸದ್ ನಾನ್ ಕಟ್ತೀನಿ. ಕೇಳಿದ್ರ ಮೇಡಮ್? ಏನ್ಮಾ? ಹೆಣ್ಣಿನ ಕುತ್ತಿಗೆಗೆ ನಮ್ಮ ಸಂಸ್ಕೃತಿಲಿ ಒಂದು ಸಲ ತಾಳಿ ಕಟ್ಟಿದ್ರೆ ಮತ್ತೆ ಯಾವಾಗ ಬಿಚ್ತಾಳೆ ಹೇಳಿ? ಗಂಡ ಸತ್ತಾಗಲ್ವಾ? ಹಂಗಾರಿ ಅವ್ನ್ ಸತ್ತ. ನೀನ್ ಸತ್ತ ಕಣೋ. ಈ ಪರಿಸ್ಥಿತಿ ನೋಡ್ತಾ ಇದ್ರೆ ನನ್ಗೇನ್ ಅನಿಸ್ತಾ ಇದೆ ಗೊತ್ತಾ? ಏನು? ತಾಳಿ ಕಟ್ಟವನಿಗೆ 6 ವರ್ಷ ಶಿಕ್ಷೆ ಆದ್ರೆ ತಾಳಿ ಕಟ್ತವನಿಗೆ ಜೀವಾವಧಿ ಶಿಕ್ಷೆ. 9 ತೋಳ ಹಳ್ಳಕ್ಕೆ ಬಿತ್ತು. ಸುಮ್ಮನೆ ಕುತ್ಕೊಳ್ಳಲ್ಲ, ಎದುರಿಸ್ಬೇಡ ನನ್ನ. ಇದು ನಾಟಕದ ಮದ್ವೆ ಕಣೆ. ಇವಳೇನು ಸುಸು ಪಲ್ಯ ಆಗ್ಬಿಟ್ಲಲ್ಲ? ಅಲ್ಲ, ನಾಗವಲ್ಲಿ. ಏನಂದ್ರೆ ನನ್ಗೇನ್ ತಲೆ ಕೆಟ್ಟಿದ್ಯಾ? ನನ್ನ ಹೆಣ್ಮೆ ಇಟ್ಲಾ? ನನ್ನ ಹೆಣ್ಲೂಸ? ಏನಿದು ನಾಟಕದ ಮದ್ವೆ? ನಿಜವಾಗಿ ಮದ್ವಾಗಿರ್ಲ? ಏನು ಅಂದ್ರೆ ನೀವೇ ನಿಮ್ಮ ಕೈಯಾರೆ ನನಗ್ ತಾಳಿ ಕಟ್ಟಿದ್ರಿ ತಾನೆ? ಗಟ್ಟಿ ಮೇಳ ಮೊಳಗ್ತು ತಾನೆ? ರಚಿತಾ ಮೇಡಮ್ ಗುರುಸರು ಗೆಸ್ಟ್ ಆಗಿ ಬಂದಿಲ್ವೇನು? ಅಷ್ಟೇ ಯಾಕೆ ಹೊರಗಡೆ ಪ್ರೊಡಕ್ಷನ್ ಇಂದ ಊಟ ಹಾಕ್ಸಿಲ್ವೇನು? ಅವರು ಶೂಟಿಂಗ್ ಊಟ ಹಾಕಿಸ್ತಾರೆ ಕಣಮ್ಮ. ನೀವು ಗಂಡಾಗಿರ್ಲಿಲ್ವೇನು? ನೀನ್ ಗಂಡ್ಸಲ ಕೇಳ್ಬಿಡಲ್ಲ. ಅವಳು ತಾಳಿ ಬಿಚ್ಚಲಿದ್ರು ಪರವಾಗಿಲ್ಲ, ನಾನು ಗಂಡ್ಸೆ. ನಾನು ಹೆಣ್ಣಾಗಿರ್ಲಿಲ್ವೇನು? ಅಷ್ಟೇ ಯಾಕೆ 13 ಕ್ಯಾಮ್ರಾ ರೆಕಾರ್ಡ್ ಮಾಡಿಲ್ವೇನು? ಇಲ್ಲೊಂದು ಯಾಕೆ ಬಿಟ್ಟೆ? ಹೌದಾ? ಇಲ್ಲಿ ಕೆಳಗಡೆ ಅದಲ್ಲ. ಜಿಮ್ಮಿ ದೇಶಪಾಂಡೆ, ದಯವಿಟ್ಟು ನನ್ನ ಕ್ಷಮಿಸಿ. ಎಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು ಇದನ್ನ ನಾಟಕದ ಮದುವೆ ಅಂತ ಹೇಳ್ತಿದ್ದೀರಲ್ಲ, ಇದು ನ್ಯಾಯನಾ? ಇದು ನೀತಿನಾ? ಇದು ಧರ್ಮನಾ? ಕರೆಕ್ಟ್ ಆಗಿ ಹೇಳಿದೆ ಕಣಮ್ಮ. ಅವನು ನನ್ನ ವಾಯ್ಸ್ ಇಮಿಟೇಟ್ ಮಾಡೋಣ. ನೋಡು ಮಗ, ನನ್ನ ವಾಯ್ಸ್ ಇಮಿಟೇಟ್ ಮಾಡ್ತಾ ಇದ್ದಾರೆ. ಸುಮ್ನೆ ಕುತ್ಕೊಂಡ್ರು, ನನ್ ಕಷ್ಟ ನನಗೆ ಗೊತ್ತಿಲ್ಲ. ಇನ್ನು ಒಂದು ಕ್ಷಣನೂ ನೀನು ಈ ಮನೇಲಿ ಇರಬಾರ್ದು ಕಣೆ. ಗೆಟ್ ಔಟ್ ಫ್ರಮ್ ದಿ ಹೌಸ್. ಹೆಣ್ಣಿನ ಕಷ್ಟ ಕೇಳೋ ಗಂಡಸು ಇಲ್ಲಿ ಯಾರು ಇಲ್ವೇನು? ನೋಡ್ದ, ಅವ್ರಿಗವ್ರೆ ಗಂಡ್ಸ ಅಂತ ತೀರ್ಮಾನ ತಗೊಳಕ್ ಇಷ್ಟೊತ್ತಾಗತ್ತವ್ರೆ. ನಿನ್ಗೆ ಯಾರು ಬಂದು ಹೆಲ್ಪ್ ಮಾಡೋರು? ತಾಕತ್ತಿದ್ರೆ ಇವ್ನಿಗೆ ಹೊಡೆದು ಇವಳನ್ನ ಒಳಗೆ ಸೇರಿಸ್ರಲ್ಲ. ನಾಯಿ ನನ್ನ ಮಗನೇ ಮಜ್ರ ಮಡಿಕದೆ ಹೊಡಿತಾವ್ರೆ ಮಗ. ಇರ್ಲಿ, ಆಶ್ರಯ ಕೇಳ್ಕ ಬಂದಿರೋ ಹುಡುಗಿಗೆ ಮೋಸ ಮಾಡ್ತಾ ಇದೆಯಲ್ಲೋ. ಇಷ್ಟೆಲ್ಲ ಆಗಿತ್ತು ನಿನ್ನಿಂದ ಕಣೋ. ನಿನ್ನ ಜೀವ ಸಹಿತ ಉಳಿಸಲ್ಲ ನನ್ನ ಮಗ. ಹಲೋ, ಏನೋ? ಹೌದಾ? ಅಯ್ಯೋ, ಏನಾಯ್ತು? ನಮ್ಮ ಹುಡುಗಿ ಅಪ್ಪ ಮನೆಗೆ ಬರ್ತಾ ಇದ್ದೇನೆ ಅಂತ ಕಣೋ. 9 ತೋಳ ಹಳ್ಳಕ್ಕೆ ಬಿಟ್ಟು. ಮಾವ ಬನ್ನಿ, ಮಾವ ಬನ್ನಿ, ಕುತ್ಕೊ ಬನ್ನಿ. ಅಳಿ ಅಂದ್ರೆ ಮದುವೆ ಅವಾಗ ಇಟ್ಕೊಳ್ಳೋಣ. ಆ ಸಡದಲ್ಲಿ ಇಟ್ಕೊಬಿಡಿ ಮಾವ. ಇವತ್ತೇ ಇಟ್ಕೊಡಿ. ಇವತ್ತೇ ಇಟ್ಕೊಳಕ್ ಅದನ್ನ ಕಿವಿಯಲ್ವಾ? ಇನ್ನ ಪಂಚಾಂಗ ಸಂಪ್ರದಾಯ ನೋಡೋದ್ ಬೇಡವಾ? ಆಷಾಢ ಮುಗಿದ್ಮೇಲೆ ಇಟ್ಕೊಳ್ಳೋಣ. ಮಾವ ಈಗ್ಲೇ ಇಟ್ಕೋ. ಬೇಡ ಅಳಿ ಅಂದ್ರೆ 1 ತಿಂಗಳು ಬೇಕೇ ಬೇಕು. ಮಾವ ಬೇಕಾದ್ರೆ ನಾಳೆ ಇಟ್ಕೋ. ಬೇಡ ಅಳಿ ಅಂದ್ರೆ 1 ತಿಂಗಳು ಬೇಕೇ ಬೇಕು. ನೀನ್ ಯಾವ ಸುಮ್ಮನೆ ಮಾವನ ಕಣ್ಣಲ್ಲ. ಇನ್ನು 1 ತಿಂಗಳು ಬಿಟ್ಟು ಮದುವೆ ಇಟ್ಕೊಳ್ತೀಯ. ಯಾವ ಊರು ಮಾವ? ಕೋಟಿ ಮಾವ. ಮಾವ
ನಿಮ್ಗೆ ಹೆಂಗ್ ತಿಳಿತೈತೆ ಹಂಗ್ ಮಾಡಿ. ಮೆಟ್ಟಲ್ ಹೊಡೆದು ಸಾರಿ ಕೇಳ್ದಂಗಿದೆ. ಹಳಿ ಅಂದ್ರೆ ಮದ್ವೆ ಎಲ್ಲಿ ಇಟ್ಕೊಳ್ಳೋಣ? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಾದ್ರೆ ಓಕೆ. ಚಿನ್ನ ಸಂಪತ್ತು ಗೊತ್ತಾಯ್ತು. ಏಯ್, ಹೋಗಿ ಹೋಗೆ ಹೊಗೆ ಹೊಗೆ ಹೊಗೆ. ಯಾರಂದ್ರೆ ಕಾಪಿ ತಗೊಳ್ಳಿ. ಯಾರು ನೆಂಟ್ರು ಬಂದವ್ರೆ ಹೇಳದಲ್ವಾ? ಕಾಪಿನ ಟೀನೋ ಏನಾದ್ರು ಮಾಡ್ಕೊಡಲ್ವಾ? ತಗೊಳ್ಳಿ. ಹಳಿ ಅಂದ್ರೆ ಯಾರು ಇವಳು? ಹೆಂಡ್ತಿ. ಅವನ್ ಹೆಂಡ್ತಿ ಅಂದೆ. ಚಿನ್ನ, ನೆನ್ನೆ ಮಾರ್ಕೆಟಿಂಗ್ ಸೊಪ್ಪು ತಂದಿದ್ನಲ್ಲಪ್ಪ, ಇಬ್ರು ಕುತ್ಕೋ ಸೋಸದ. ನಡಿ. ಅಯ್ಯೋ ಮಾವ ಮರ್ತೇ ಬಿಟ್ಟಿದ್ದೆ. ಹಾ. ಅವಳು ಅವನ್ ತಂಗಿ. ಹಳಿ ಅಂದ್ರೆ ಅವಳ ತಂಗಿ ನಿಮ್ಮ ಮನೇಲಿ ಏನ್ ಮಾಡ್ತಿದ್ದಾಳೆ? ಅಯ್ಯೋ ಮರ್ತೇ ಬಿಟ್ಟಿದ್ದೆ. ಅವಳು ಅವ್ನ್ ಸ್ವಾದ್ರ ಮಾವನ್ ಮಗಳು. ಚಿನ್ನ, ಯಾವ ಬಸ್ಸಿಗೆ ಬಂದೆ ಊರಿಂದ? ಯಾವ ಬಸ್ಸಲ್ಲಿ ಬಂದೆ ಹೇಳು, ಟಿಕೆಟ್ ಪಕೆಟ್ ಎಲ್ಲ ಬುಕ್ ಮಾಡೋಣ. ಅಯ್ಯೋ ಮಾವ, ನಿನಗೆ ಹೇಳೋದೇ ಮರ್ತ್ಬಿಟ್ಟಿದ್ದೆ. ಅವಳು ಅವನ್ ತಾಯಿ. ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು. ಏ ನಾಯಿ, ಒಂದ ಎರಡ ಕ್ಯಾರೆಕ್ಟರ್ ಮಾಡ್ಬೋದು, ಇಲ್ಲಿ 4 ಕ್ಯಾರೆಕ್ಟರ್ ಹೆಂಗೋ ಮಾಡಾನೆ. ಅಯ್ಯೋ ಮಾವ ಮರ್ತೇ ಬಿಟ್ಟಿದ್ದೆ. ಅವಳು ಅವನ ಮಗಳು. ನನ್ ಗಂಡಗೆ ಹೊಡಿತೇನೋ? ಗಂಡ? ಹಳಿ ಅಂದ್ರೆ ಇವಳು ನೀನ್ ಹೆಂಡ್ತಿನ? ಇಲ್ಲ, ಅವಳ ಗಂಡ ನಾನು. ಅಯ್ಯ ನನ್ನ ಮಗನೇ, ನನ್ನ ಮಗಳಿಗೆ ಪ್ರೀತಿ ಗೀತೆ ಅಂತೇಳಿ ಮೋಸ ಮಾಡ್ತೀಯ? ಇಲ್ಲ ಮಾವ. ಮಾವ, ಏ ಮಾವ. ಹಲೋ ಮಗಳೇ, ನೀನ್ ಹೇಳಿದ್ದಲ್ಲ ಲವರ್, ಅವ್ನ್ಗೆ ಆಲ್ರೆಡಿ ಮದ್ವೆ ಆಗಿದೆ. ನಿನಗೆ ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ. ಮರ್ತ್ಬಿಡು ಅವನ್ನ. ಮಾವ, ಏ ಮಾವ, ನನ್ ಮಾತ್ ಕೇಳೋ ಮಾವ. ಲೇ ಮಾವ. ಹೆಂಗೆ ಸರ್ ಆಕ್ಟಿಂಗು? ಸರ್, ನಾನು ರಂಗಭೂಮಿ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಅಮ್ಮ ಐ ಲವ್ ಯು ಸಿನಿಮಾದಲ್ಲೂ ಆಕ್ಟ್ ಮಾಡ್ತೀನಿ ಸರ್. ಗುರು ಸರ್ ಚೆನ್ನಾಗ್ ಗೊತ್ತು ಸರ್. ಆಕ್ಟ್ ಚೆನ್ನಾಗ್ ಮಾಡಿರ್ಲಿಲ್ವಾ ನಾನು? ಸೂಪರ್ ಆಗಿರ್ಲಿಲ್ವಾ? ಮತ್ತೆ ನಿಮ್ ಜೊತೆ ಹೀರೋಯಿನ್ ಆಗಿ ಮಾಡ್ಬೇಕು ಅಂದ್ರೆ ಪರಕಾಯ ಪ್ರವೇಶನೇ ಮಾಡ್ಬೇಕು ಅಂದ್ರು. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದೆ. ಹೇಗಿತ್ತು? ಚೆನ್ನಾಗಿತ್ತಲ್ಲ? ಆಕೆ ನಿನ್ನ ಓಕೆ, ಜಸ್ಟ್ ಕೇಳ್ಬೋಣ ಸರ್, ಹೇಗಿತ್ತು ಈ ಒಂದು ನಾಟಕ? ನನಗೆ ಮೊದಲು ಮೆಂಟ್ರು ಯೋಗೇಶ್ ಇದ್ದಾರೆ. ಯಾ ಯೋಗೇಶ್, ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಸರ್. ಫ್ರಾಮ್ ನಿಮ್ದು ಬೋಟ್ ಎಳೆಯೋದಕ್ಕಿಂತ ಅಲ್ಲಿಂದ ಹಿಡಿದು ಆಲ್ ಸಿಂಕಲ್ಲಿ, ಮ್ಯೂಸಿಕ್ ಸಿಂಕಲ್ಲಿ ಅದನ್ನು ಟೋಟಲ್ ಕೊರಿಯೋಗ್ರಾಫ್ ಮಾಡಿದ್ದೀರಾ. ಅದು ಆಕ್ಚುಲಿ ಇಟ್ಸ್ ಅ ವೆರಿ ಟಫ್ ಜಾಬ್. ತುಂಬಾ ಚೆನ್ನಾಗಿ ವರ್ಕ್ ಆಗಬೇಕು, ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಥ್ಯಾಂಕ್ ಯು ಸೊ ಸರ್. ಫುಲ್ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಯು. ರೈಟರ್ ಚೆನ್ನಾಗಿ ಮಾಡಿದ್ದಾರೆ, ಸಂದೀಪ್ ಅವರು. ಎಕ್ಸಲೆಂಟ್, ಅಮೇಝಿಂಗ್ ಟೀಮ್ ವರ್ಕ್. ಫ್ರಾಮ್ ನಮ್ಮ ಗೆಸ್ಟ್ ಅಪಿಯರೆನ್ಸ್ ಶೈನಿಂಗ್ ಇಂದ ಹಿಡಿದು ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ತುಂಬಾ ನಗಿಸಿದ್ರಿ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಸ್ ಲವ್. ಥ್ಯಾಂಕ್ ಯು. ಸೊ ರಚಿತಾ, ಎಸ್, ಏನ್ ಇಷ್ಟ ಆಯ್ತು? ಏನ್ ಇಷ್ಟ ಆಗಿಲ್ಲ, ಎಲ್ಲ ಇಷ್ಟ ಆಯ್ತು. ಹೌದಾ? ಎಸ್, ಬಹಳ ಅಪರೂಪ ಕಂಡ್ರು? ಅಬ್ಸಲ್ಯೂಟ್ಲಿ. ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು. ದಟ್ಸ್ ವಾಟ್ ವಿ ಎಕ್ಸ್ಪೆಕ್ಟ್, ಎಂಟರ್ಟೈನ್ಮೆಂಟ್ ಅಷ್ಟೇ. ಔಟ್ಸ್ಟ್ಯಾಂಡಿಂಗ್ ಸುಷ್ಮಿತಾ, ಯು ನೇಲ್ಡ್ ಇಟ್ ಸುಷ್ಮಿತಾ, ಯು ಕೇಲ್ಡ್ ಇಟ್ ಸುಷ್ಮಿತಾ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಗೊಬ್ಬರ ಸಕ್ಕದಾಗಿ ಪಂಚ್ ಕೊಟ್ಟೆ ಮಚ್ಚ ನೀನು ಮಧ್ಯದಲ್ಲಿ. ನಂಗೆ ಸಕ್ಕತ್ ಇಷ್ಟ ಆಯ್ತು. ನಿಮ್ಮ ಮೆಂಟರ್ ಆಗಿರ್ಬೋದು, ನಿಮ್ಮ ರೈಟರ್ ಆಗಿರ್ಬೋದು ಸಂದೀಪ್ ಅವರೇ, ಬ್ರಿಲಿಯಂಟ್ ಜಾಬ್. ಆ್ಯಂಡ್ ಸೆಟ್ ಪ್ರಾಪರ್ಟಿ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದಂಥ ನಮ್ಮ ಎಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರಿಗೆ ಸೂಪರ್ ಗೈಸ್, ಸಾಕಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಈ ತರ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸಪೋಸ್ ಇವಾಗ ರಚಿತಾಗೆ ಲೈಫ್ ಅಲ್ಲಿ ನಾನು ಒಂದ್ಸಲಿ ಯಾವ್ದನ್ನ ಹುಡುಗರನ್ನ ರೇಗಿಸ್ಬೇಕು, ಈ ತರ ಆಸೆ ಇತ್ತಾ? ದಿಸ್ ಇಸ್ ಲೈಕ್ ಅ ಗುಡ್ ಕ್ವೆಶ್ಚನ್ ಫಾರ್ ಮೀ. ನನಗೆ ತುಂಬಾ ಆಸೆ ಹುಡುಗರ್ನ ರ್ಯಾಗ್ ಮಾಡಕ್ಕೆ. ಟ್ರಸ್ಟ್ ಮೀ, ಐ ಸ್ವೇರ್ ಆನ್ ಗಾಡ್, ನನಗೆ ಹುಡುಗರ್ನ ರ್ಯಾಗ್ ಮಾಡಕ್ ಸಖತ್ ಇಷ್ಟ. ಏನ್ ಗೊತ್ತಾ, ನಮ್ಮ ಮಜಾ ಭಾರತದಲ್ಲಿ ನಮ್ಗೆ ಎಲ್ಲರ ಆಸೆಗಳನ್ನ ಈಡೇರಿಸೋದು ನಮ್ಮ ಕರ್ತವ್ಯ. ಹೌದು. ಸೊ ಹಾಗಾಗಿ ರಚಿತಾ ತುಂಬಾ ಆಸೆ ಪಡ್ತಾ ಇರೋದ್ರಿಂದ ಗಂಡು ಮಕ್ಕಳನ್ನ ರ್ಯಾಗ್ ಮಾಡ್ಬೇಕು ಅಂತ ಐ ಆಮ್ ಗಿವಿಂಗ್ ಯು ಒನ್ ಚಾನ್ಸ್. ಪ್ಲೀಸ್. ರಚಿತಾ ಜೊತೆ ಒಬ್ಬ ಅಪ್ರತಿಮ ಸುಂದರಿ Yes. ಹಾಗೂ 3 ಜನ ಅಮಾಯಕ ಹುಡುಗರು ನಿಮ್ಮ ಕಣ್ ಮುಂದೆ ಕಣ್ ತುಂಬ್ಕೊಳ್ಳಿ. ನನ್ನ ಊರು ಅಣ್ಣ
ಶಿವಣ್ಣ ಲಾಂಗ್ ಹಿಡಿದ್ರೆ ಓಂ, ಉಪ್ಪಿ ಸರ್ ಲಾಂಗ್ ಬೀಸಿದ್ರೆ ಓಂಕಾರ, ನಾನ್ ಲಾಂಗ್ ಹಿಡಿದ್ರೆ ಎದುರುಗಡೆ ಇರೋ ವಿಲನ್ ಸಂಹಾರ ಸಂಹಾರ ಸಂಹಾರ. ಏಯ್ ಹೇಯ್ ಅಚ್ಚ ನಮಸ್ಕಾರ ಅಕ್ಕ. ಏನ್ ಅಕ್ಕು ಅಂದ್ರೆ ಪಕ್ಕ ಕೂಯ್ದು ಬಿಡ್ತೀನಿ. ನಾನಿಲ್ಲಿ ನಿಂತಿದ್ರು ನನ್ ನೋಡ್ಕೊಂತ ಹೋಗ್ತಿದಿರಲ್ಲ, ಕಣ್ಣೇನ್ ಮನೇಲಿ ಇಟ್ಟಿದ್ದೀರೇನ್ರೋ? ಹಾ, ರೋಡಲ್ಲಿ ಹೋಗ್ಬೇಕಾದ್ರೆ ಹಾ. ಹೆಣ್ಮಕ್ಳು ಇರ್ತಾರೆ, ತಲೆ ಬಗ್ಗಿಸ್ಕೊಂಡು ಹೋಗಿ ಅಂತ ನಮ್ ಚಿಕ್ಕಪ್ಪ ಹ್ಮ್. ಗುರುಕಿರಣ್ ಅವ್ರು ಹೇಳ್ಕೊಟ್ಟಿದ್ದಾರೆ. ಏನ ನಕ್ತ್ಯ ನಮ್ಮ ಮಗನೇ ಬಾಯ್ಲೆ. ಒಲ್ಲ ಒಲ್ಲ ಅವನಿಗೇನ್ ಹೇಳ್ದೆ ಹೇಳು? ಒಲ್ಲ ಏನ್ ಒಲ್ಲೆ? ಏನದು ಬಾಕ್ಸ್ ಅಲ್ಲಿ? ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡಿಕೊಟ್ಟಾಳೆ, ಅದನ್ನ ತಂದೀನಿ. ಕಾರ್ನರ್ ಸೀಟಲ್ಲಿ ಕುತ್ಕೊಂಡು ಮರ್ಡರ್ ಟು ಸಿನಿಮಾ ನೋಡೋ ಏಜ್ ಅಲ್ಲಿ ಉಪ್ಪಿಟ್ಟು ಅಂತೀಯಲ್ಲ? ದಿನ ಹಿಂಗ್ ರೇಗಿಸ್ತಿರಲ್ಲ, ಹಾ. ನಿಮ್ಗೆ ಯಾರು ಅಣ್ಣ ತಮ್ಮ ಇಲ್ವಾ? ಏಯ್ ಇದೇ ಹಳೆ ಡೈಲಾಗ್ ನೀ ಎಷ್ಟು ವರ್ಷದಿಂದ ಹೇಳ್ತಿರೋ? ಹಾ, ಚಿಕ್ಕ ಚಿಕ್ಕ ಹುಡುಗರ್ನೆಲ್ಲ ಹಿಂಗ್ ರೇಗಿಸ್ತಿರಲ್ಲ, ನಿಮ್ಗೆ ಯಾರು ಬಾಯ್ ಫ್ರೆಂಡ್ಸ್ ಇಲ್ವಾ? ಬ್ಯಾರಲ್ಲಿ ನೀನು. ಆಯ್ತು ನೀವಿಬ್ರು ಹೋಗ ಬಾರಿ. ಓ ಇದು ಮರಿ ಹಾಕತ್ತೆ ಅಂದ್ರೆ ನೀನ್ ಮರಿ ಹಾಕಲ್ವಾ? ಏನೇನೋ ಮಾತಾಡ್ಬೇಡಿ, ನಮ್ಮ ಅಮ್ಮ ಬೈತಾರೆ. ನೀವ್ ಹಿಂಗೆ ಕಾಟ ಕೊಡ್ತಾರ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತ ಅಷ್ಟೇ. ಅಲ್ಲಿ ನಿರಂಜನ್ ದೇಶಪಾಂಡೆ ಇರ್ತಾನೆ ಕಂಡ್ರು, ಒಂದು ಗಂಡಾಗಿ ಹೆಣ್ಣಿಗೆ ಸಪೋರ್ಟ್ ಮಾಡ್ತಾನೆ. ನಿಂಗೆ ಅನ್ಸಲ್ವಾ? ಅಲ್ಲ ನಿಜ ಹೇಳು, ಮನಸ್ಸಾಕ್ಷಿ ಇರೋದಿದೆ, ನಿನ್ನೊಳಗಿರೋ ಆ ಗಂಡನ ಕೇಳೋ. ನಿಜವಾಗ್ಲು ರ್ಯಾಗ್ ಮಾಡೋದು ಕೂಡ ಕಷ್ಟ ಅಂತ ಇವತ್ತು ರಚಿತೆಗೆ ಗೊತ್ತಾಗಿದೆ ಅಂತ ಕಾಣುತ್ತೆ. ಸೀರಿಯಸ್ಲಿ ತುಂಬಾ ಕಷ್ಟ ರ್ಯಾಗ್ ಮಾಡೋದು. ಬಟ್ ನಿಜವಾಗ್ಲು ಕಷ್ಟಪಟ್ರು ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ರೆ ಎಲ್ಲಾರು ಒಳ್ಳೆ ಚಪ್ಪಾಳೆ. ಅಂಡ್ ಐ ಥಿಂಕ್ ರಚಿತಾನ ಇದುವರೆಗೂ ಯಾರು ಯಾವುದೇ ಸಿನಿಮಾಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಲಾಂಗ್ ಹಿಡ್ಕೊಂಡು ನೋಡಿಲ್ಲ ಅಂತ ಅನ್ಕೋತೀನಿ. ಇಲ್ಲಪ್ಪ, ಇದಕ್ಕೊಂದು ನಮಸ್ಕಾರ. ಬಟ್ ಇಲ್ಲ, ಆಕ್ಚುಲಿ ರಚಿತಾ ಲುಕ್ ಗುಡ್ ವಿತ್ ಲಾಂಗ್. ಮುಂಬರುವ ದಿನಗಳ ಸಿನಿಮಾಗಳಲ್ಲಿ ರಚಿತಾ ಒಂದೊಳ್ಳೆ ಲೇಡಿ ಡಾನ್ ಆಗಿ ಕುಯ್ಬೋದು. ವೆರಿ ನೈಸ್. ಥ್ಯಾಂಕ್ ಯು ರಚಿತಾ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಇಲ್ಲಿಗೆ ಇವತ್ತಿನ ಎಲ್ಲಾ ಸ್ಕಿಟ್ಗಳು ಮುಗ್ದಿದೆ. ನಮ್ಮ ಸಂಚಿಕೆ ಕೂಡ ಮುಕ್ತಾಯ ಮಾಡುವಂತಹ ಸಮಯ ಬಂದಿದೆ. ಬಟ್ ನಾ ಹೊರಡಕ್ಕಿಂತ ಮುಂಚೆ ನಾ ಏನಾದೊಂದು ಹೇಳ್ತೀನಿ. ಅದಕ್ಕೆ ನಮ್ಮ ಜಿಮ್ಮಿ ದೇಶಪಾಂಡೆ ದಯವಿಟ್ಟು ಬನ್ನಿ ಹತ್ರ. ನನಗೆ ಗೊತ್ತು ಇವತ್ತು ನೀವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದಿರಾ. ನಾಳೆ ಕೂಡ ಇದೇ ಎಂಜಾಯ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನಾಳೆವರೆಗೂ ಕಾಯ್ಲೇಬೇಕು. ಮತ್ತೆ ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು ಆಲ್.